ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಫಿನ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿದ್ದಂತಹ ದಿನ 23,500 ರೆಸಿಸ್ಟೆನ್ಸ್ ಆಗಿ ಉಳಿಬೋದು ಅಂತ ಮಾತಾಡಿದ್ವಿ. ಇವತ್ತು ಕೊನೆ ತನಕ ಅದೇ ರೀತಿ ಆಗ್ತಾ ಹೋಯಿತು. ನಿನ್ನೆ ಎಲ್ಲ ಇಂಡೆಕ್ಸ್ಗಳು ನೆಗೆಟಿವ್ ಆಗಿದ್ದರೆ ಮಿಡ್ ಕ್ಯಾಪ್ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ಆದರೆ ಇವತ್ತು ಎಲ್ಲ ಇಂಡೆಕ್ಸ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಸೊ ನಿಫ್ಟಿನಲ್ಲಿ 23,500 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗಿತ್ತು. ಇವತ್ತು ನಿಫ್ಟಿ ಆ ಲೆವೆಲ್ಗಿಂತ ಸ್ವಲ್ಪ ಮೇಲ್ಗಡೆ ಒಂದು ಶಾರ್ಟ್ ಕವರಿಂಗ್ ಬಂದಿರೋದು ಕಾಣಿಸ್ತಾ ಇದೆ. ಆದರೂ ಈಗಲೂ ಕೂಡ ಇದು ಈ ಒಂದು ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಬಂದಿರೋದ್ರಿಂದ ಸೊ ನೆಗೆಟಿವ್ ಮೂಮೆಂಟ್ ಅಂತಲೇ ಹೇಳಬೇಕಾಗುತ್ತೆ. ಕ್ರೂಡು ಮತ್ತು ನ್ಯಾಚುರಲ್ ಗ್ಯಾಸ್ ಯಾವ ರೀತಿಯಾಗಿ ಮೂಮೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಕ್ರೂಡು ಮತ್ತು ನ್ಯಾಚುರಲ್ ಗ್ಯಾಸು ಸುಮಾರು ಕಂಪನಿಗಳಿಗೆ ರಾ ಮೆಟೀರಿಯಲ್ ಆಗಿರುತ್ತೆ. ಈ ಕಾರಣದಿಂದಾಗಿ ನಾಳೆ ಕೂಡ ಗಿಫ್ಟ್ ನಿಫ್ಟಿ ಇವಾಗ ನೀವು ನೋಡೋದಾದರೆ 23,784 ಅಂತ ತೋರಿಸ್ತಾ ಇದೆ. ಗೋಲ್ಡು ತುಂಬ ಒಂದು ಒಳ್ಳೆ ಲೆವೆಲ್ಗೆ ಬಂದಿದೆ. ನಾವು ಹಿಂದೆ ಕೂಡ ಮಾತಾಡ್ಕೊಂಡಿದ್ವಿ, ಗೋಲ್ಡು ಈ ಚಾನಲ್ನ ಬಿಟ್ಟು ಹೋಗ್ತಾ ಇಲ್ಲ ಅಂತ. ನೋಡಿ, ಆ ಚಾನಲ್ಗೆ ಬಂದಾಗೆಲ್ಲ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಹೀಗಿದ್ದಾಗ ನಾಳೆ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಇರೋದಿಲ್ಲ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮಂತ್ಲಿದು ಹೋದ್ವಾರನೇ ಆಗೋಗಿದೆ. ಸೊ ನಾಳೆ ಯಾವ ಎಕ್ಸ್ಪೈರಿ ಕೂಡ ಇರೋದಿಲ್ಲ, ಕನ್ಫ್ಯೂಸ್ ಆಗೋದು ಬೇಡ. ಬ್ಯಾಂಕ್ ನಿಫ್ಟಿದು ಬರೀ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಅದು ಜನವರಿ ಎಂಡಿಗೆ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ ನಾಳೆ ಯಾವ ರೀತಿ ಆಗುತ್ತೆ ಅಂತ. ಸೊ ಮೂಮೆಂಟ್ ವೈಸ್ ಅಂತ ನಾವು ನೋಡೋದಾದರೆ ಮಿಡ್ ಕ್ಯಾಪ್ ನಿಫ್ಟಿ 13,000 ಲೆವೆಲ್ನ ಬಂದು ಟೆಸ್ಟ್ ಮಾಡಿ ಈಗ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳ್ಕೊಂಡಿದೆ. ನಿಫ್ಟಿ ಇರೋದ್ರಲ್ಲಿ ವೀಕ್ ಆಗಿದೆ, ಆದರೆ ಇವತ್ತು ಒಂದು ಶಾರ್ಟ್ ಕವರಿಂಗ್ನ ಕೊಟ್ಟಿದೆ. ಸೊ ನಾಳೆ ಅಕಸ್ಮಾತ್ 23,700 ನಾಳೆ ರೆಸಿಸ್ಟೆನ್ಸ್ ಆಗಿ ಉಳ್ಕೊಳುತ್ತೆ ನಿಫ್ಟಿಗೆ. ಸೊ ಅದರಿಂದ ಮೇಲ್ಗಡೆ ಹೋದರೆ ನೋಡ್ತಾ ಹೋಗೋಣಂತೆ ಒಂದು ಬಸ್ ಸ್ಟ್ಯಾಂಡ್ ಆಗಿ ಬ್ರೇಕ್ ಡೌನ್ ಆಗಿರೋದ್ರಿಂದ ಮಾರ್ಕೆಟ್ ಈಗಲೂ ಕೂಡ ನೆಗೆಟಿವ್ ಆಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಇವತ್ತಿನ ಟಾಪ್ ಗೇನರ್ ಮತ್ತು ಟಾಪ್ ಲೂಸರ್ ಅಂತ ನೋಡ್ಕೊಂಬರೋದಾದರೆ ಇವತ್ತು BEL ಅನಿಸುತ್ತೆ. ನಿನ್ನೆ ಡಿಫೆನ್ಸ್ ಸ್ಟಾಕ್ಸ್ಗಳೆಲ್ಲ ತುಂಬ ಒಂದು ಕೆಳಗಡೆ ಮೂಮೆಂಟ್ ಕೊಟ್ಟಿತ್ತು. ಇವತ್ತು BEL ಆಗಿರಲಿ ಅಥವಾ HAL ಆಗಿರಲಿ ಎರಡೂ ಕೂಡ 2%ಗಿಂತ ಜಾಸ್ತಿ ಅಪ್ ಮೂಮೆಂಟ್ ಬಂದಿದೆ. ಬಟ್ ಇವತ್ತು ನಿಫ್ಟಿ 50ನಲ್ಲಿ BEL ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ನಿನ್ನೆ 7% ಅಪ್ ಮೂಮೆಂಟ್ ಬಂದಿದ್ದಂತಹ ಅದಾನಿ ಎಂಟರ್ಪ್ರೈಸಸಲ್ಲಿ ಇವತ್ತು 2.5% ಕರೆಕ್ಷನ್ ಆಗಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. IRFC, IREDA ಮತ್ತು ಗಾರ್ಡನ್ ಶಿಪ್ ಈ ಡಿಫೆನ್ಸ್ ಕಂಪ್ನಿ ಅದನ್ನು ಇದ್ರ ಬಗ್ಗೆ ಕೇಳಿದ್ರಿ, ಯಾಕೆ ಏನೋ ಮೂಮೆಂಟ್ ಆಗಿದೆ ಏನು ಕತೆ ಅಂತ. ನಾನು ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ನಾಳೆ ನಾನು ಟರ್ಮಿನಲ್ ಜೊತೆಗಿರ್ತೀನಿ, ಟ್ರೇಡ್ ಟರ್ಮಿನಲ್ ಜೊತೆ, ಆಗ ಮತ್ತೆ ಸ್ಟಾಕ್ಸ್ಗಳನ್ನು ಮಾತಾಡ್ತಾ ಹೋಗೋಣಂತೆ. ಸೊ ನಾಳೆ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ, ಆದರೆ ಮಾರ್ಕೆಟ್ ಈಗಲೂ ಕೂಡ ವೀಕ್ ಆಗಿದೆ. ಸೊ ಹುಷಾರಾಗಿ ನೋಡಿಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.